ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಇಂದು ಕೆಲಸ ತುಂಬ ಇದೆ ಕಂದ, ಆಲಸ್ಯತನ ಮಾಡಬೇಡ. ಯಾವ ವಿಷಯದಲ್ಲಿ ಯಾವ ಸಮಯದಲ್ಲಿ ಅಲಕ್ಷ್ಯ ಮಾಡಬೇಕು ಅದರಲ್ಲಿ ಮಾಡು, ಇದರಲ್ಲಿ ಅಲ್ಲ. ಹಾಗೆಯೇ ಇನ್ನೊಂದು ಮಾತು, ಯಾವುದೇ ಕೆಲಸ ಮಾಡುವಾಗಲೂ ನೀನು ಶ್ರದ್ಧಾ ಭಕ್ತಿಯಿಂದಲೇ ಮಾಡುತ್ತೀಯ, ಸತ್ಯ. ನಿನ್ನೆ ಮಂಗಳವಾರ ಆಗಿದ್ದ ಕಾರಣ ಬೇವಿನ ಎಣ್ಣೆಯಲ್ಲಿ ದೀಪ ಹಚ್ಚಿ ಆ ತಾಯಿ ಎದುರಿಗಿಟ್ಟು ದೇವಿ ಖಡ್ಗಮಾಲಾ ಸ್ತೋತ್ರವನ್ನು ಪಠನೆ ಮಾಡಿದ್ದೀಯ. ಒಂದೇ ಸರ್ತಿಗೆ ಅದೆಲ್ಲವನ್ನು ಬಾಯ್ಪಾಠ ಹಾಕಲಾಗಲ್ಲ, ನೋಡಿಕೊಂಡು ಪಠನೆ ಮಾಡು. ಹೌದು, ಇದರಿಂದ ಶತ್ರುಗಳ ಬಾಧೆ ತಮ್ಮಿಂದ ತಾವೇ ಶಾಂತವಾಗುತ್ತದೆ. ಚಿಂತೆ ಮಾಡಬೇಡ. ಇದನ್ನು ನೀನು ಎಷ್ಟು ಸಲ ನೀನು ಮಾಡ್ತಾ ಬರುತ್ತೀಯೋ ಅಷ್ಟು ನಿನ್ನಲ್ಲಿ ಸಿದ್ಧಿ ಮಾಡಿಕೊಳ್ಳುವಂಥ ಶಕ್ತಿ ಜಾಗೃತಗೊಳ್ಳುತ್ತದೆ. ಎಂದಿಗೂ ಈ ಕಾರ್ಯ ಫಲ ಕೊಡದೇ ಇರೋದಿಲ್ಲ, ಖಂಡಿತವಾಗಲೂ ಫಲ ಕೊಟ್ಟೇ ಕೊಡುತ್ತದೆ. ಅದು ಕಣ್ಣಿಗೆ ಕಾಣೋದಿಲ್ಲ, ಎಲ್ಲ ಒಳ್ಳೆಯದಾಗ್ತಾ ಇದೆ. ಹಾಗೆಯೇ ಇವತ್ತು ಮತ್ತು ನಾಳೆ ನಿಮ್ಮ ಇಡೀ ಮನೆಗೆ ಒಂದು ಹೊಸ ಸುದ್ದಿ ಬರಲಿದೆ. ಅದರಿಂದ ಅದ್ಭುತವಾದ ಲಾಭಗಳು. ನಾನು ಮೊನ್ನೆಗೆ ಹೇಳಿದ್ದೆ, ಡಿಸೆಂಬರ್ 5 ಆದ ಮೇಲೆ ನಿನಗೆ ಸ್ವಲ್ಪ ಮಟ್ಟಿನ ಜೀವನದಲ್ಲಿ ಬದಲಾವಣೆ ಆಗ್ತಾ ಇದೆ. ಇಷ್ಟು ವರ್ಷದಲ್ಲಿ ಕಷ್ಟಪಟ್ಟಂತೆ ಎಲ್ಲ ಕಷ್ಟಗಳಿಗೂ ಪರಿಹಾರ ರೂಪವಾಗಿ ಇನ್ನು ಮುಂದೆ ಎಲ್ಲವೂ ಆಗ್ತಾ ಇದೆ. ಯಾವ ಸಾಲವೂ ನಿಲ್ಲೋದಿಲ್ಲ, ಬರ್ತಾ ಬರ್ತಾ ಸಾಲವೂ ಮುಂದೆ ಹೋಗುತ್ತದೆ. ನೋಡು, ನೀನು ಯಾವುದಾದ್ರೂ ಒಂದು ಊರಿಗೆ ಹೋಗಬೇಕು ನಿರ್ಧಾರ ಮಾಡಿಕೊಂಡು ನಿನ್ನ ಊರಿಂದ ಬಿಟ್ಟರೆ ಸುಮಾರು 60 ಕಿಲೋಮೀಟರ್ ಅಂದುಕೋ. ಹೋಗ್ತಾ ಹೋಗ್ತಾ ಹಾದಿ ಕಡಿಮೆ ಆಗುತ್ತದೆ ಹೊರತು ಜಾಸ್ತಿ ಆಗೋದಿಲ್ಲ ಅಲ್ಲ. ಹಾಗೆಯೇ ಕಷ್ಟಗಳು ಸಾಲಗಳು ಬರ್ತಾ ಬರ್ತಾ ಕಡಿಮೆ ಆಗ್ತಾ ಬರ್ತದೆ. ಖರ್ಚು ಹೆಚ್ಚಾಯ್ತಂತ ಯೋಚನೆ ಮಾಡಬೇಡ. ಉದ್ಯೋಗದಾರಿ ನಾನು ಹೆಚ್ಚಾಗಿ ಕೊಡ್ತಾ ಇದ್ದೇನೆ. ಇನ್ನು ಮುಂದೆ ನೋಡ್ತಾ ಇರು, ಜೀವನದಲ್ಲಿ ಏಳಿಗೆ ಒಂದೇ ನಿನಗೆ. ಆದರೆ ನಿನ್ನ ತಂದೆ ತಾಯಿಯನ್ನು ಕೈ ಬಿಡಬೇಡ. ಅವರು ಎಲ್ಲಿದ್ದಾರೋ ಅಲ್ಲೇ ಸುಖವಾಗಿದ್ದಾರೆ. ಆದರೆ ಅವರಿಗೆ ಕೊಡಬೇಕಾದ ಸಮಯ ಮತ್ತೇನಾದರೂ ಸಲಹೆ ಸಹಕಾರ ಕೊಡಬೇಕಿದ್ರೆ ಕೊಡೋಕಂದ. ಅದ್ಭುತವಾದ ಆಶೀರ್ವಾದ ಸಿಗ್ತಾ ಇದೆ. ತಂದೆ ತಾಯಿ ಆಶೀರ್ವಾದ ಎಂದೂ ಸುಳ್ಳಾಗೋದಿಲ್ಲ, ಯೋಚನೆ ಮಾಡಬೇಡ. ಹಾಗೆ ಇನ್ನು 1-2 ತಿಂಗಳಲ್ಲಿ ಒಂದು ಸಂಬಂಧ ಮತ್ತೆ ಸರಿ ಹೋಗ್ತಾ ಇದೆ. ಹಾಗೆ ಮತ್ತೊಂದು ಸಂಬಂಧ ಹೊಸದಾಗಿ ಸೇರ್ತಾ ಇದೆ ನಿನ್ನ ಕುಟುಂಬಕ್ಕೆ. ತುಂಬ ಖುಷಿಯಿಂದ ಇರುತ್ತೀಯ. ಎಲ್ಲ ನಿನ್ನ ಜವಾಬ್ದಾರಿಯಿಂದಲೇ ನಡೀತಾ ಇದೆ, ಯೋಚನೆ ಮಾಡಬೇಡ. ಹಾಗೆಯೇ ಮನೆ ಕೀಲಿ ಎಲ್ಲೋ ಇಟ್ಟು ಹುಡುಕಿ ಹಾಕ್ತಾ ಇದ್ದೀಯ. ಹೋಗು, ನಿನ್ನ ರೂಮಿನ ಕಿಟಕಿ ಬಾಗಿಲಲ್ಲಿ ಇಟ್ಟಿದ್ದೀಯ ಕಂದ, ಬೇರೆ ಎಲ್ಲೂ ಹೋಗಿಲ್ಲ. ಹಾಗೆ ಕೂಡಿಟ್ಟ ಹಣ ಯಾರೂ ಕದಿಯೋದಿಲ್ಲ, ಚಿಂತೆ ಬೇಡ.